ಈ ವಿಡಿಯೋದಲ್ಲಿ ನಾನೊಂದು ವಿಭಿನ್ನವಾದ ಕೆಟ್ಟ ಪಾತ್ರವನ್ನು ಮಾಡಿದ್ದೇನೆ. ದಯವಿಟ್ಟು ಯಾರೋ ತಪ್ಪು ಹೋಗ್ಬೇಡ್ರಿ. ವಿಡಿಯೋ ಥರ ನೋಡ್ರಿ. ಏನು ಬ್ರೋ ನೀವು ಎಲ್ಲರಿಗೂ ಒಳ್ಳೆ ಮಾತು ಹೇಳ್ತೀರಿ, ನೀವೇ ಈ ಥರ ಪಾತ್ರ ಮಾಡಿರಲ್ಲ ಅಂತಂದು ಯಾರೋ ತಪ್ಪು ಹೋಗ್ಬೇಡ್ರಿ. ವಿಡಿಯೋ ಥರ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನರಂಜನೆಗಾಗಿ. ವಿಡಿಯೋ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದ. ಉಣ್ಣಕ್ಕೆ ಇದ್ರೆ ಕೊಡವ ಭಾಳ ಹೊಟ್ಟೆ ಸಾಬಿಟ್ಟೈತಿ, ಭಾಳ ಹೊಟ್ಟೆ ಸಿಗೈತವ. ಉಣ್ಣಕ್ಕೆ ಇದ್ರೆ ಕೊಡವ, ನಿಂಗೆ ಪುಣ್ಯ ಬರ್ತೈತಿ. ಸರಿ ಆಯ್ತಲ್ಲ, ನೀನು ಇಲ್ಲೇ ನಾನೇನು ಸರಿ ಆಯ್ತವ, ತಗೊಂಬ, ಭಾಳ ಪುಣ್ಯ ಬರ್ತೈತಿ. ಹಸು ಹಸು ಕೀರ್ತಿ, ಏನು ಬೆಳಗ್ಗೆಸಿಂದ ಏನು ವ್ಯಾಪಾರನೇ ಇಲ್ಲ? ಬಿಸ್ಲು ಬಾಳ ಐತಲ್ಲ, ಜನಗಳು ಜ್ಯೂಸ್ ಕುಡಿಯಕ್ ಹೋಗ್ಯಾರ. ಹಣ್ಣುಗಳು ಯಾರು ತಗೊಳಕ್ಕೆ ಬರ್ತಾ ಇಲ್ಲ. ಏನ್ ಬೇಕಪ್ಪಿ? ಒಂದ್ ಹಣ್ಣು ಕೊಡ್ರಿ. ಇದು ನೋಡಪ್ಪಿ 50 ರೂಪಾಯಿ, ಇದು 20 ರೂಪಾಯಿ. ಯಾವ್ದ್ ಬೇಕು? ಇಂತಕ್ಕ ರೊಕ್ಕಿಲ್ಲ. ರೊಕ್ಕಿಲ್ಲ ಅಂದ್ರೆ ಹೋಗು. ಏ ಅವಿ, ಏ ಅಪ್ಪಿ, ಏ ನಿಂದ್ರು ಅಪ್ಪಿ, ಏ ಕಳ್ಳಿ ನಿಂದ್ರು. ಏ ಅಪ್ಪಿ ನಿಂದ್ರತೇನಿಲ್ಲ, ಇವ್ ಹೊಡಿತೆ ನೋಡಿ, ನಿಂದ್ರು. ಏ ಕಳ್ಳಿ ನಿಂದ್ರತೇನಿಲ್ಲ. ಅಣ್ಣ ತಗೋತೀನಿ. ಏನ್ ಕೀರ್ತಿ, ಹುಡುಗಿ ಸಿಕ್ಲಾ? ನೀ ಅಂಗಡಿ ಕಡೆ 5 ನಿಮಿಷ ನೋಡ್ಕೊತಿರು, ನಾ ಬಂದೆ. 5 ನಿಮಿಷ ನೋಡವ್ವ, ನಾನು ಊಟ ಕೇಳಕ್ ಹೋದ್ರೆ ಯಾರು ಕೊಡಗಲ್ಲ. ನೀನ್ ದಿನ ನಂಗೆ ಇದ ತರ ತಂದು ಕೊಟ್ಟು ಬಿಡವ ಊಟನ. ಒಟ್ಟಿ ನಾನ್ ಸಾಲಿಗೆ ಹೋಗ್ಕಣ, ಸಾಲಿ ಊಟ ಬೇನೆ ಬರ್ತಿಲ್ಲ, ಸಾಲಿ ಬಿಡ್ತೈತಿಲ್ ಬೇನೆ, ಅವಾಗ ತಂದು ಕೊಟ್ಬಿಡವ. ನಿಮ್ಮ ಅಪ್ಪಗ ನಿಮ್ಮ ಹೇಳಕ್ ಹೋಗ್ಬೇಡ, ಹಣ್ಣಗ ಊಟ ತಂದು ಕೊಡ್ತಂತಂದ. ನಾನು ಮೊನ್ನೆ ಅಂಗಡಿ ಊಟ ಕೇಳಕ್ ಹೋಯ್ತು. ಹಲೋ, ಯಾರು ನೀವು? ಹಣ್ಣು ತಿಂತೀರಣ? ಕೊಡ್ರಿ ಕೊಡ್ರಿ ಕೊಡ್ರಿ. ಊಟ ತಿಂತೀರನು? ಸರಿ ಅಣ್ಣ, ನನ್ ಸಾಲಿ ಗೊತ್ತಾಯ್ತು. ಹೋಗಿದ್ಯಾ? ಬೇನ ಊಟ ತಗೊಂಬಾರವ, ಅಲ್ಲಿ ಇಸ್ಕೊಂಡ್ ಬಾ. ಓ ಅರೆ, ಎಲ್ಲಿ ಹೋದ್ರಿ ಇವರು? ಅರೆ, ಇಲ್ಲೂ ಇಲ್ಲಲ್ಲ, ಎಲ್ಲಿ ಹೋದ್ರಿ ಇವರು? ಇವತ್ತು ಎದಕ್ ಉಣ್ಣಾಕ್ ತಗೊಂಬರ್ಲಿಲ್ಲ? ಇವತ್ತು ಯಾರು ಊಟ ಕೊಡ್ಲಿಲ್ಲಣ್ಣ. ಇವತ್ತೊಂದ್ ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ಕೋಣ.
ಹೊಟ್ಟೆ ಭಾಳ ಹಸುವಾಗ್ಬಿಟ್ಟದ ನನಗೆ. 3 ದಿನ ಆತು ಉಂಡಿಲ್ಲ. ಹೊಟ್ಟೆ ಭಾಳ ಹಸುವಾಗ್ಬಿಟ್ಟೈತಿ. ನಾನು ಹೋದ್ರೆ ಯಾರು ಕೊಡಲ್ಲ ಅಂತ ಗೊತ್ತು, ಅದಕ್ಕೆ ನಿನ್ನ ಕಳಿಸಿದ್ನೆ. ನಿನಗೆ ಯಾರು ಕೊಡ್ಲಿಲ್ಲ. ನಾನು ಈ ಹಸು ಅನ್ನೋದು ಭಾಳ ಕೆಟ್ಟ ಸುಳ ಮಗಂದಿದೆ. 3 ದಿನ ಆತು ಊಟ ಮಾಡಿಲ್ಲ. ಈ ಹಸು ಇವ್ರು ಇಲ್ಲೇ ಇದಾರಲ್ಲ. ಭಾಳ ಏನ್ರಿ ನೀವ್ ಇಲ್ಲದಿರಲ್ಲ? ನಾನು ಅಲ್ಲಿ ಅಷ್ಟು ಹುಡ್ಕಾಡ್ ಬಂದೆ. ತಗೊಳ್ರಿ, ಊಟ ಮಾಡ್ರಿ. ದೇವ್ರ ನಮ್ಮ ಪಾಲಿ ಅದ ನಾವು. ನೀವ್ ಇಲ್ಲೇ ಇರ್ತೀರಲ್ಲ, ನಿಮ್ ಮನಿ ಏನೂ ಇಲ್ಲ? ನಾನು ಎಲ್ಲಿರ್ತನ ಅಲ್ಲವ, ನಂದೇ ಮನೆ ರೀ. ಅಂದ್ರ ಅಮ್ಮ ಅಪ್ಪ? ನಂಗೆ ಅಪ್ಪ ಅಮ್ಮ ಯಾರಿಲ್ರಿ, ನಾನೊಬ್ಬ ಅನಾಥ. ನಮ್ ಮನಿಗ್ ಬರ್ತೀರಿ, ನಾನ್ ಕರ್ಕೊಂಡ್ ಹೋಗ್ತೀನಿ. ಇದು ನಾನ್ ನಿಮ್ ಮನೆಗ್ ಬರ್ಬೇಕ? ನಿಮ್ ಮನೆ ಯಾಕ್ರಿ ಬರ್ಬೇಕ? ನಾ ಬರಗಲ್ಲ. ನನ್ ದಿನ ಇಲ್ಲೇ ಊಟ ಕೊಡೋ ಬದ್ಲು ನಮ್ ಮನೇಲೇ ಇರ್ರಿ ಅಲ್ಲ. ಮನೇಲೆ ಎಲ್ಲಾ ಊಟ ಮಾಡ್ಕೊಂಡು ಆರಾಮ್ ರಾಜನ್ ತರ ಇರ್ಬೋದಲ್ರಿ ನೀವು. ಅದು ನಿಮ್ದೇ ಮನಿ ಇದ್ದಂಗಲ್ಲ. ಪ್ಲೀಸ್ ಬರ್ರಿ. ಹೌದು ಬರತ್ನಲ್ಲ, ಮತ್ತೆ ಅಲ್ಲಿ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಅಣ್ಣ ತಮ್ಮಳು ಯಾರಾದ್ರೂ ನನ್ ಕರ್ಕೊಂಡ್ರ? ನನ್ಗೂ ಯಾರು ಇಲ್ರಿ, ನಾನು ನಿಮ್ ತರಾನೇ ಅನಾಥೇನೆ. ಸರಿ ಆಯ್ತು ತಗೋರಿ, ಹೋಗೋಣ. ತಡ್ರಿ ಫಸ್ಟ್ ಉಣ್ ಬರ್ತ, ಆಮೇಲೆ ಹೋಗಕ್ ಬರ್ತ. ಬರ್ರಿ, ಇಲ್ಲಕ್ ನಿಂತಿರಿ, ಬರ್ರಿ ಒಳಗ. ಬಾಯ್ ತಗೋ, ಹಾಕೊಂಬಾವು. ಹಾ ತಗೋ ಪುಟ್ಟಿ, ಇದು ನಿನ್ಗ. ಸರಿ, ನಿಮ್ ಮನೆಗೆ ಹೋಗಿ ಇವಾಗ. ಅಣ್ಣ ಬಿಟ್ಟು ಹೋಗಲ್ಲ. ನಿಮ್ ಅಣ್ಣ ಎಲ್ಲೂ ಹೋಗೋದಿಲ್ಲ, ನಮ್ ಜೊತೆನೆ ಇರ್ತಾನ. ಬೇಕಿದ್ರೆ ನೀನ್ ಬೆಳಗ್ಗೆ ಬಂದ್ ನೋಡ್ಕೊಂಡ್ ಹೋಗ ಅಣ್ಣನ, ಆಯ್ತಾ? ಈಗ ನಿಮ್ ಮಮ್ಮಿ ಕಾಯ್ತಿರ್ತಾರಲ್ಲ, ಹೋಗೋಗ್. ನಿಮ್ ತಂಗಿ ಎಲ್ಲೂ ಹೋಗೋದಿಲ್ಲ, ಅವ್ರಮ್ಮ ಕಾಯ್ತಿರ್ತಾರ. ಬನ್ರಿ ನೀವು. ಏನ್ ಕೀರ್ತಿ, 2 ದಿನ ಆಯ್ತು ಅಂಗಡಿ ಜಾಗ ಬರೋವಲ್ಲಿ, ಮನೆಗೆ ಹೋದ್ರೆ ಮನೆಗೆ ಇರೋವಲ್ಲಿ. ಯಾಕೆ, ಏನತ್ ನಿನಗೆ?
ನನ್ಗೇನಾಗಿಲ್ಲ, ಲವ್ ಆಗೈತಿ. ಯಾರ ಮೇಲೆ? ಇವನ್ ಮೇಲೆ. ನೋಡು, ನಾನು ನಿನ್ನ ಫ್ರೆಂಡ್ ಆಗಿ ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸಿಕೋ. ಅವು ನೋಡಿದ್ರೆ ಭಿಕ್ಷುಕ, ನೀ ನೋಡಿದ್ರೆ ಓದಿದವಳು. ನಿನಗೂ ಅವನಿಗೂ ಸೂಟ್ ಆಗಲ್ಲ, ಬಿಟ್ಟು ಬಿಡು. ನೋಡು, ಪ್ರೀತಿಯಲ್ಲಿ ಭಿಕ್ಷುಕ ಓದೋರು ಅದ್ರದ್ದೇನು ಸಂಬಂಧ ಬರಲ್ಲ. ಪ್ರೀತಿ ಯಾರ ಮೇಲಾದ್ರೂ ಹುಟ್ಟಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನ್ ಇಷ್ಟು ಹೇಳಿದ್ರೂ ಅವನ್ನ ಪ್ರೀತಿ ಮಾಡ್ತೀನಂತ ಹೋದ್ರೆ ನೀನು ಅವನ್ ತರನೇ ಜೀವನ ಪೂರ್ತಿ ಭಿಕ್ಷೆ ಎತ್ಬೇಕಾಗತ್ತೆ. ಅವನ್ ಜೀವನ ಪೂರ್ತಿ ಭಿಕ್ಷೆ ಎತ್ತನಂತ ಹೆಂಗ್ ತಿಳ್ಕೊಂಡಿ? ಅವನ್ ಹಿಂಗಿದ್ದವನ ಹಿಂಗ್ ಚೇಂಜ್ ಮಾಡೀನಿ. ಹೌದು, ಇವನ್ ಚೇಂಜ್ ಮಾಡೋದಕ್ಕೆ ನಿನಗ ಇಷ್ಟೊಂದು ಆಸೆ? ಯಾಕಂದ್ರ ನಾನು ಅವ್ನ್ ಲವ್ ಮಾಡಕತ್ತೀನಿ. ಹೆಂಗಾರ ಹಾಳಾಗ ಹೋಗು, ಮುಂದೊಂದ್ ದಿನ ಅವನ್ ತರ ಭಿಕ್ಷೆ ಬೇಡ ಕೊಡ್ತೀಯ. ಶಿವ್, ಗಿಡಕ್ ನೀರ್ ಬಿಟ್ಟಿ? ಈ ಕಡೆಲ್ಲ ಬಿಟ್ಟಿನಿ, ಇನ್ನು ಅದಕ್ಕೆ ಬಿಡ್ಬೇಕಾಯ್ತು, ಕರೆಂಟ್ ಹೋಗ್ಬಿಟ್ಟೈತಿ. ಹಂಗೆ ಆ ಕಡೆ ಗಿಡಕ್ಕೆ ಬಿಟ್ಟು ಕಸ ಕಿತ್ಬೇಕಾಯ್ತು. ಕಸ ಭಾಳ ಬಂದ್ಬಿಟ್ಟೈತಿ. ಅದು 4 ಮಂದಿ ಲೇಬರನ್ನು ಕೇಳ್ಬೇಕು. ಇವಷ್ಟು ಒಬ್ಬನ ಕೈಲಿ ನಿಗಸೋದು ಆಗಲ್ಲ ನನ್ನ ಕೈಲಿ. ಸರಿ, ಕರೆಂಟ್ ಬಂದ್ಮೇಲೆ ನೀರ್ ಹಾಕಕತ್ತದ, ಬಾ ಊಟ ಮಾಡಕ್. ನಂಗೆ ಯಾಕೆ ಇನ್ನೂ ಹಸುವಾಗಿಲ್ಲ. ಮುಂಜಾನೆ ನಾಷ್ಟ ಮಾಡಿ ಬಂದಿಲ್ಲ, ಇನ್ನೂ ಟೈಮ್ ಆಗಿಲ್ಲ. ಇನ್ನೂ ಊಟ ಮಾಡ್ತಾ ಹಸುವಾಗಿಂದ. ನೀವು ಹೋಗ್ರಿ. ಯಪ್ಪ, ಹೆಂಗ್ ಹೇಳೋದಪ್ಪ ಇವನಿಗೆ? ಇವ್ ನೋಡಿದ್ರೆ ಭಯ ಆಗುತ್ತಲ್ಲ. ಏನಾರು ಬಿಟ್ಟು ಬಿಟ್ರೆ ತಪ್ಪು ತಿಳ್ಕೊಂಡು ಹಿಂಗಾದ್ರೆ ಸರಿ ಹೋಗಲ್ಲ. ಹೆಂಗಾರ ಹೇಳಬೇಕು ಇವನಿಗೆ. ಶಿವು, ದೇವ್ರಿಗೆ ಬಂದಿ ಸ್ವಲ್ಪ ಭಕ್ತಿಯಿಂದ ಕೈ ಮುಕ್ಕೊಂಡಿರು. ಅದೇನಿದೆ ಹಿಂಗ ಹಿಂಗ ಸ್ಟೈಲ್ ಮಾಡುದು? ನೋಡು, ನಂಗ ನಿನ್ನಂತ ದೇವತಿನ ಕಣ್ ಮುಂದಿರಬೇಕಾದ್ರ ಆ ದೇವ್ರಿಗೆ ಕೈ ಮುಗಿಲಿ, ನಾನು ನಿನ್ಗ ಕೈ ಮುಗಿತೀನಿ. ಆಮೇಲೆ ನಾನು ಕೈ ಮುಗಿವಂತ ಬಾ. ಫಸ್ಟ್ ಈ ದೇವ್ರಿಗೆ ಕೈ ಮುಗಿ ಬಾ. ಹೆಣ್ಮಕ್ಳಿಗೆ ದೇವ್ರ ಭಕ್ತಿ ಜಾಸ್ತಿ ಅಂತಾರಲ್ಲ, ನಾ ಬರೀ ಕೇಳ್ಪಟ್ಟಿದ್ನ. ಆದ್ರೆ ಇವತ್ತು ಕಣ್ಣಾರ ನೋಡಕತ್ತೀನಿ ನೋಡ. ಇರ್ಲಿ, ಸಾಕ್ ಬಾ. ಶಿವ ಕಾಪಾಡಪ್ಪ ನಿನ್ನಯ್ಯ. ಅವಳೇನು ಕೇಳಿದ್ರು ಇಲ್ಲ ಅನ್ಕೋಬೇಡ. ನೋಡು, ಈ ಆಂಜನೇಯ ಬಾಳ ಶಕ್ತಿವಂತ. ನೀ ಏನೇ ಬೇಡ್ಕೊಂಡ್ರು ಸದಕ್ಕೇನು ನಿನ್ಗ ಈಡೇಸ್ತಾನ. ಚಂದಾಗಿ ಕೈ ಮುಕ್ಕೊಂಡ್ ಬೇಡ್ಕೊ. ದೇವ್ರೆ, ನಂಗೇನು ಆಸೆ ಇಲ್ಲ. ನಮ್ಮ ಹುಡುಗಿ ಕಷ್ಟಪಟ್ಟು ಓದಿ ಇನ್ನೊಂದು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಮಾಡೋಣ. ಅವಳ ಆಸೆನ ನೆರವೇರಿಸ.
ನಂಗೂ ಕೊಡ್ತೀಯೋ? ಹೌದು, ದೇವ್ರ ಹತ್ರ ಏನ್ ಬೇಡ್ಕೊಂಡಿ? ನಿನ್ ಸೊಂಟ ಚಂದ ಇತ್ತು, ಇನ್ಮೇಲೆ ಚಂದ ಇಲ್ಲ ಅಂತ ಬೇಡ್ಕೊಂಡೆ. ಆ? ಇಲ್ಲ, ನೀವು ಓದಕೈತಲ್ಲ ಅದೇನೋ ನೌಕರಿ ಮಾಡ್ಬೇಕಂದಿಲ್ಲ, ಅದು ಸಿಗಲ್ಲ ಅಂತ ಬೇಡ್ಕೊಂಡೆ. ಯಾಕಂದ್ರೆ ಆಂಜನೇಯ ಫುಲ್ ಶಕ್ತಿವಂತ ಅಂದಿಲ್ಲ, ಏನ್ ಬೇಡ್ಕೊಂಡ್ರ ನೆರವೇರ್ತಂದಿಲ್ಲ, ಅದಕ್ಕೆ ಆ ಥರ ಬೇಡ್ಕೊಂಡೆ. ನೆರವೇರ್ತಲ್ಲ. ಏನ್ ಮಾಡಕತ್ತಿ? ತಪ್ಪು ಮಾಡ್ಬೇಕನ್ನ. ಯಾರ್ ಗುರು ಇವನು? ನೋಡಕ್ ಇಷ್ಟೊಂದ್ ಸ್ಮಾರ್ಟ್ ಇದ್ದಾನೆ. ಏನ್ ಇವನ್ ಪಕ್ಕದಲ್ಲಿ ಕೂತ್ರು ಕೇರೆ ಮಾಡ್ತಿಲ್ಲ. ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೋಬೇಕು ಇವನ್ನ. ಹಾಯ್ ಹಾಯ್. ಏನ್ ಹೇಳ್ರಿ? ನೀವ್ ದಿನ ಇಲ್ಲೇ ಇರ್ತೀರಲ್ಲ, ಎಲ್ಲಿಗೆ ಹೋಗ್ತೀರಿ? ನಾನು ಎಲ್ಲಿಗಾರ ಹೋಗಲಕ್ಕ, ನಿಮ್ಗೆ ಯಾಕೆ ಬೇಕು? ಆಯ್ತು ಬಿಡ್ರಿ, ನಾನ್ ತಾವ್ರಿಗೆರೆ ಹೋಗ್ಬೇಕು. ಬಸ್ ಎಷ್ಟೊತ್ತಿಗೆ ಬರ್ತಾವೆ? ಬಸ್ ಎಷ್ಟೈತೆ ಬರ್ತ ನನ್ಗೆ ಹೆಂಗೆ ಗೊತ್ತು? ನೀವ್ ದಿನ ಇಲ್ಲೇ ಇರ್ತೀರಲ್ರಿ, ಮಾಹಿತಿ ಗೊತ್ತಿರುತ್ತೆ ಅಂತ ಕೇಳ್ದೆ. ಟೈಮ್ ಆಗೈತ್ರಿ, ಅಲ್ಲಿ ಬರ್ಬೋದು ತಡ್ರಿ. ಬಂತು ನೋಡ್ರಿ, 2 ಬಸ್ ಬಂದು. ಆಯ್ತು, ನಾನು ಹೋಗ್ತೀನಿ ರೀ. ಹೋರಿ. ಥ್ಯಾಂಕ್ಸ್. ಜಸ್ಟ್ ಫ್ರೆಂಡ್ ರೀ. ಬ್ಯಾಡ್ ಹೋಗಿ. ನೋಡಿ. ಹಲೋ, ಇಲ್ಲೇ ಕಿತ್ತೂರಣ್ಣ ಸರ್ಕಲ್ ಹತ್ರ ಇದ್ನ. ಹಾಂ ಸರಿ, ಬಾ. ಏ ಸರ್ಕಾರಿ, ಏನ್ರಿ ಯಾರಿಗೆ ಕಾಯಕತ್ತೀರಿ? ನಮ್ಮ ಹುಡುಗಿ ಊರಾಗ ಹೋಗಲ್ರಿ, ಕರ್ಕೊಂಬರ್ಬೇಕಾಯ್ತು, ಮತ್ತೆ ಇನ್ನೂ ಬರೋಲ್ರಿ. ಸರ್ಕಾರಿ ಮತ್ತೆ ನಮ್ಮ ಹುಡುಗಿ ಬಂದು ಡೌಟ್ ತಿಳ್ಕೊಂತಾಳ. ಇವತ್ ಬಸ್ ರಜಾ ಅದಾವಂತ್ರಿ, ಸ್ವಲ್ಪ ಇವತ್ ನಮ್ಮ ಊರಿಗೆ ಬಿಟ್ಟು ಬರ್ರಿ. ನಿಮ್ಮನ್ನ ಕರ್ಕೊಂಡ್ ಹೋಗಿದ್ದು ಅಕಸ್ಮಾತ್ ನಮ್ಮ ಹುಡುಗಿ ನೋಡಿದ್ರ ನನ್ನ ಈ ಮೆಟ್ಟ ತಂದು ಹೊಡಿತಾಳ. ಹೋಗ್ರಿ, ಅವ್ರ ಆಟ ಪಾಠ ಬರ್ತಾವ. ರೀ ಪ್ಲೀಸ್ ರೀ, ಬರ್ರಿ, ಬಿಟ್ಟು ಬರ್ರಿ. ಆಗಲ್ರಿ, ಅಲ್ಲಿ ಆಟೋ ಬಂದು ಆಟೋಕ್ ಹೋಗ್ರಿ. ರೀ ಸ್ವಲ್ಪ ಅರ್ಜೆಂಟ್ ಐತಿ, ಬಿಟ್ಟು ಬರ್ರಿ. ಡೇ, ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು, ನೀವು ಹೋಗ್ರಿ. ರೀ ಇಂತ NH ರೋಡಿಗೆ ಯಾರು ಸ್ಟಾಪ್ ಮಾಡಲ್ಲ ರೀ, ಪ್ಲೀಸ್ ಬಿಟ್ಟು ಬರ್ರಿ. ನೋಡ್ರಿ, ನಮ್ಮ ಬೈಕ್ ಬಂತು. ಇವ್ರು ನಾವು ಸ್ವಲ್ಪ ಅಲ್ಲಿ ಅವ್ರಿಗೆ ಡ್ರಾಪ್ ಮಾಡ್ರಿ. ಹಾಂ ಹೋಗ್ರಿ. ಒಂಟಿ ಹುಡುಗಿ ಹುಷಾರ. ಆಯ್ತಣ್ಣ, ಅವ್ರು ನಮ್ಮ ತಂಗಿದ್ದಣ್ಣ, ಆರಾಮಾಗಿ ಡ್ರಾಪ್ ಮಾಡಿ. ಹಲೋ, ಯಾಕೆ ಇಷ್ಟು ಲೇಟ್? ಏನ ಬಸ್ ಇಲ್ಲ? ಎಲ್ಲಿದ್ದೀವಾಗ? ಹಾಂ ಸರಿ, ಅಲ್ಲಾರ ಬರ್ತೀನಿ. ಎಷ್ಟಾತಣ್ಣ? 10 ರೂಪಾಯಿ ಅಣ್ಣ. ಅಣ್ಣ ರೊಕ್ಕ ಮನೆ ಬಿಟ್ಕೊಂಡ್ಬಿಟ್ಟಿನಿ, ನಾಳೆ ಬಂದು ಕೊಡ್ತಂತ ಅಣ್ಣ. ಅಣ್ಣ ಮುಂಜಾನಿದ್ದ ಬೋಣಿಗೆ ಅಣ್ಣ, ರೊಕ್ಕ ಕೊಟ್ಟೋಗಣ. ಇದ್ರೆ ಕೊಡ್ತಣ್ಣ, ಮನೆಗೆ ಬಿಟ್ಕೊಂಡ್ಬಿಟ್ಟಿನಿ ಪರ್ಸ್. ರೊಕ್ಕ ಕೊಟ್ಟೋಗಪ್ಪ, ಮುಂಜಾನಿದ್ದ ಬೋಣಿಗೆ ಅಂತ ಹೇಳಕತ್ತೀನಿಲ್ಲ. ಅಣ್ಣ ಅರ್ಥ ಮಾಡ್ಕಣ, ಮನೆಗೆ ಬಿಟ್ಕೊಂಡ್ಬಿಟ್ಟಿನಿ, ಇದ್ರೆ ಕೊಡಲ್ಲ ನಾನು. ಏ ನೋಡಕ್ ಶ್ರೀಮಂತರ ಮಗ ಕಣ್ಣಂಗ್ ಕಾಡ್ತಿ, 10 ರೂಪಾಯಿ ಕೊಟ್ಟು ಹೋಗೋ ಮರೆ. ತಗೋರಿ
ತಗೋರಿ 10 ರೂಪಾಯಿಗೆಲ್ಲ ಎಷ್ಟ್ ಮಾತಾಡ್ಸಿರಿ ತಗೊಂಡ್ 40 ರೂಪಾಯಿ ವಾಪಸ್ ಕೊಡ್ರಿ. ಸರ ಕೊಡೋಣ 10 ರೂಪಾಯಿ ವಾಪಸ್. ನಿಮ್ಗೆ ಏನ್ ಗೊತ್ತ್ರಿ 10 ರೂಪಾಯಿ ಬೆಲೆ ಮುಂಜಾನೆ ಸಂಜೆ ಮಟ್ಟ 10 ರೂಪಾಯಿಗೋಸ್ಕರ ನಾಯಿ ದುಡ್ದಂಗ್ ದುಡಿತೀವ್ರಿ. ನಿಮ್ಗೆ ಏನ್ ಗೊತ್ತು? ಗೊತ್ತಿದ್ದು ಕೊಡು ಫಸ್ಟ್. ತಡ್ರಿ. ಟ್ಯಾಂಕ್ಸ್ ರೀ, ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ಋಣ ಅನ್ಕೋಬೇಡ್ರಿ, ನಾನ್ ನಿಮ್ ಫ್ರೆಂಡ್ ಆಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ. ಆದರೂ ಕಷ್ಟ ಕಾಲದಾಗ ಭಾಳ ಹೆಲ್ಪ್ ಮಾಡಿದ್ರಿ ನೀವು. ನಿಮ್ಗೆ ಏನೇ ಕಷ್ಟ ಬಂದ್ರು ನಾನಿದೀನ್ರಿ. ನಿಮ್ಗೆ ಏನೇ ಕೇಳ್ಬೇಕು ಅನ್ಸಿದ್ರು ನನ್ನ ಸಂಕೋಚ ಇಲ್ದೇನೆ ಕೇಳ್ರಿ, ಹೆಲ್ಪ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕ್ರಿ. ಇನ್ಮೇಲೆ ನಾನು ಏನು ಕೇಳಲ್ರಿ ನಿಮ್ಮನ್ನ. ನಾನ್ ನಿಮ್ಗೊಂದ್ ಮಾತು ಕೇಳ್ಬೇಕಿತ್ರಿ. ಸರಿ ಕೇಳ್ರಿ. ತುಂಬಾ ದಿನಗಳಿಂದ ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕಾಗಿತ್ರಿ, ಬಟ್ ಹೇಳಕ್ ಆಗ್ಲಿಲ್ಲ. ಇವಾಗ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ್ರಿ. ಸರಿ ಹೇಳ್ರಿ. ಅದನ್ನ ನೀವೇ ಅರ್ಥ ಮಾಡ್ಕೊಳ್ರಿ. ಏನು ಅರ್ಥ ಮಾಡ್ಕೋಬೇಕಪ್ಪ? ಹೌದು, ನಮ್ಮ ಪಾಪು ಏನ್ ಮಾಡ್ತಿರ್ಬೋದು? ಫೋನ್ ಹಚ್ತೀನಿ. ಹೌದು, ನನ್ನ ನೀನು ಹೆಂಗೆ ಇಷ್ಟಪಟ್ಟಿ? ಒಳ್ಳೆ ಮನ್ಸು ನೋಡಿ ಇಷ್ಟಪಟ್ಟೆ. ಹೌದಾನ? ಹೌದು, ನಾನ್ ನಿನಗೆ ಹೇಗೆ ಇಷ್ಟ ಆದೆ? ನೋಡಕ್ ಒಳ್ಳೆ ಫಿಗರ್ ಇದೆ, ಅದಕ್ಕೆ ಇಷ್ಟ ಆಯ್ತು. ಇಲ್ಲ ಸುಮ್ಮನೆ ತಮಾಷೆಗೆ ಅಂದಿನಿ. ಮಾತಾಡ್. ಹಲೋ. ಹಲೋ ಪಾಪು, ಏನ್ ಮಾಡಕತ್ತಿ? ಎಲ್ಲಿಲ್ಲ, ಇಲ್ಲೇ ನಮ್ಮ ಹುಡುಗಿ ಜೊತೆಗೆ ಹೊರ ಆಡಕ್ ಬಂದಿನಿ. ಹಾ, ಏನಿಲ್ಲ. ಊಟ ಮಾಡ್ದಿ? ಎಲ್ಲದಿ ಇವಾಗ? ಇಲ್ಲೇ ನಮ್ಮ ಹುಡುಗಿ ಜೊತೆಗೆ. ಏ ನಾಯಿ, ಸೀದಾ ಮಾತಾಡು. ಏನ್ ಮಾತಾಡಕತ್ತೀನಿ? ಸುಮ್ಮನೆ ತಮಾಷೆ ಮಾಡಿನ, ಅಷ್ಟಾಗಿ ಸೀರಿಯಸ್ ತಗೊಂತಿ? ನೋಡು, ಯಾರ್ ಮುಂದಾರ ತಮಾಷೆ ಮಾಡು, ಆದ್ರೆ ನನ್ ಮುಂದೆ ಇವೆಲ್ಲ ಇಟ್ಕೊಳಕ್ ಹೋಗ್ಬೇಡ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಚಿನ್ನ, ನಿನ್ನ ಒಂದು ಮಾತು ಕೇಳ್ಬೋದಾ? ಸರಿ ಆಯ್ತು, ಕೇಳಂಗದ್ರ. ಅಲ್ಲೇ ನಮ್ಮ ಹುಡುಗಿನ ಕರ್ಕೊಂಡು ಪಿಕ್ಚರ್ಗೆ ಹೋಗ್ಬೇಕಂತ ಮಾಡಿನಿ, ಕರ್ಕೊಂಡು ಹೋಗೋದಾ ಬೇಡ? ಏ ನಾಯಿ, ಅವಾಗೆ ಹೇಳಿಲ್ಲ ತಮಾಷೆ ಮಾಡ್ಬೇಡತ್ತ. ಸರಿ, ಫೋನ್ ಕಟ್ ಮಾಡು. ಕಟ್ಟಾಯ್ತು. ಇರ್ಲಿ ಬಿಡು. ನಾ ಪಿಕ್ಚರ್ಗೆ ಹೋಗೋಣ. ಹಲೋ. ಇಲ್ಲೇ ಹೊರಗಡೆ ಬಂದಿದ್ದೆ, ಇಲ್ಲೇ ದೇವಸ್ಥಾನ ಹತ್ರ ಬಂದಿದ್ದೆ. ಕರಿಬೇಕಂತ ಮಾಡಿದ್ದೆ, ಅಲ್ಲಿ ಮಂತ್ಯಕ್ಕ ನಿಮ್ಮ ಅಣ್ಣ ಇರ್ತಾರಲ್ಲ, ಅದಕ್ಕೆ ಸುಮ್ಗೆ ಬಂದೆ. ಹೌದಣ್ಣ. ಹೋಗಂತ ಕಾರ್ ತೊಗೊಂಬಿಡೋಣ. ಅದು ವೈಟ್ ಕಾರ್ ಐತಲ್ಲ, ವೈಟ್ ಕಾರ್ ತೊಗೊಂಡು ಹೋಗ್ಬಿಡೋಣ. ಶೂ ತಡಿ, ಕೀರ್ತಿ ಏನು ಕೀರ್ತಿ? ಏನು ಹೇಳ? ಹೇಳ್ತೇನ ಹೋಗಂಜ? ಹೇಳ್ತೀನಿ. ನಿಂಗೊಂದು ಖುಷಿ ವಿಚಾರ ಹೇಳ್ಬೇಕಾಗಿತ್ತು. ಖುಷಿ ವಿಚಾರ? ಏನು ಹೇಳ? ಅದು ನಾ ತಾಯಿ ಹಾಲಕತ್ತೀನಿ. ಏನು ಹೇಳಕತ್ತಿದ್ದಿ? ತಾಯಿ ಆಗ್ಲಕತ್ತೀನ. ಯಾಕ ನಿಂಗೆ ಖುಷಿ ಇಲ್ಲ? ಒಂದು ಮಾತಾಡತ್ನ, ತಪ್ಪು ತಿಳ್ಕೊಬೇಡ. ಹೆಂಗಾದ್ರೂ ಮಾಡಿ ಆ ಪಾಪನ ತೆಗಿಸ್ಬಿಡು. ಏನಂದಿ? ಎಷ್ಟೋ ತಂದೆ ತಾಯಿಗಳು ಹರಕೆ ಹೊತ್ತಾರ ಮಕ್ಳಾಗ್ಲಿ ಅಂತ. ನೀ ನೋಡಿದ್ರ ಹುಟ್ಟೋ ಮಗನ ತೆಗ್ಸಂತಿ. ಮನುಷ್ಯ ಅಲ್ಲ ನೀ, ರಾಕ್ಷಸ ಅದಿ. ಇವನೇನು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ನನ್ನ ಬರ್ತಡೇ ದಿನ ಆದರೂ ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ?
ಎಷ್ಟೊತ್ತಾತ್ ನಾನು ನಿನ್ ಕಾಯಕತ್ತು ನಾನು ಬಂದ್ ಅರ್ಧ ಗಂಟೆ ಆಯ್ತು. ಒಂದ್ ಸ್ವಲ್ಪ ಗೊತ್ತಾಗಲ್ವಾ ಬೇಗ ಬರ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ? ತಡಮ್ಮ, ನಿನಗೇನು ಮನ್ಯಾಗ ಕೆಲಸ ಇರಲ್ಲ, ಆರಾಮ್ ಬಂದ್ಬಿಡ್ತಿ ಬೇಗ ರೆಡಿಯಾಗಿ. ನಮಗ ಮನ್ಯಾಗ ಕೆಲಸ ಇರ್ತಾವ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದು ದಣಿಯರ ಮನೆಗೆ ಹೋಗಿ ದಮ್ದು ಎಂಡಿ ಕಸ ಬೆಳಿಬೇಕು, ದನಗ ಮೇವ್ ತರಬೇಕು, ಹಾಲು ಹಿಂಡ್ಬೇಕು, ಹಾಲು ಹಾಕಿ ಬರ್ಬೇಕು. ಇದು ಅಷ್ಟು ಕೆಲಸ ಇರ್ತಾವ. ಇದು ಅಷ್ಟು ಕೆಲಸ ಮುಗಿಸ್ಕೊಂಡ್ ಬರತ್ಲೆ ಲೇಟ್ ಆಗತ್ತ. ಇವಾಗ ಏನ ಬಂದಿನಲ್ಲ, ಖುಷಿ ಐತಿ ನಿನಗ? ನೀನ್ ಲೇಟ್ ಆಗಿ ಬಂದಿದೀಯ ಅಂತ ಕೋಪ ಮಾಡ್ಕೋಬೇಕೋ ಇಲ್ಲ ಒಟ್ನಲ್ಲಿ ಬಂದಿದೀಯ ಅಂತ ಖುಷಿ ಪಡ್ಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಖುಷಿ. ವಿಶ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ಸ್. ಹೌದು, ಇವತ್ ನನ್ ಬರ್ತಡೇ ಐತಲ್ಲ, ನನ್ಗೋಸ್ಕರ ಏನ್ ತಂದಿ? ನಿನಗೆ ಏನಂತ ತಗೊಂಬರೋ ಅಷ್ಟು ಸಾವುಕಾರ ನಾನಲ್ಲ. ಏನನ್ನ ತಗೊಂಬರ್ಬೇಕಂತಂದ ಮನಸ್ಸಿನಾಗಿತ್ತು, ಆದ್ರೆ ಬಟ್ ರೊಕ್ಕ ಇದ್ದಿಲ್ಲ ನನ್ನ ಹತ್ರ. ಸರಿ, ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀನಿ? ನಾ ಸುಮ್ನೆ ತಮಾಷೆ ಕೇಳಿದ್ದು. ನನಗ್ ನೀನ್ ತರ ಹುಡುಗರೇ ಬೇಕಿಲ್ಲ, ನನಗ್ ನೀನ್ ಬೇಕು. ನೀನ್ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು. ಆದ್ರೂ ನಿನಗೊಂದ್ ಏನೋ ತಗೊಂಬಿ. ನಾನು ಏನ್ ತಗೊಂಡ್ ಬಂದಿ? ಇದು ಈ ಬಡವ ಕೊಡುತ್ತಿರುವ ಒಂದು ಚಿಕ್ಕ ಗಿಫ್ಟ್. ಇದ ಗಿಫ್ಟ್ನ ದೊಡ್ಡ ಗಿಫ್ಟ್ ಅಂತ ತಿಳ್ಕೊ. ಇದು ನನ್ನ ಜೀವನದಲ್ಲಿ ಮರೆಯಕ್ ಆಗ್ಲಾರ್ದಂತ ಗಿಫ್ಟ್. ನಾನು ಇದನ್ನ ಯಾವತ್ತೂ ಮರೆಯಲ್ಲ. ಐ ಲವ್ ಯು ಮುದ್ದು. ಹಲೋ 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 ಕೀರ್ತಿ, ಎಲ್ಲಿದೆ? ಇಲ್ಲ ಅಂಗಡಿಗೆ ಬಂದಿದೆ. ಯಾಕೆ ಹೇಳು? ನಿನಗೊಂದು ಅರ್ಜೆಂಟ್ ವಿಷಯ ಹೇಳ್ಬೇಕು ನಾನು. ಹೌದಾ, ಸರಿ ಆಯ್ತು, ಏನ್ ಹೇಳು? ನೀ ಪ್ರೀತಿ ಮಾಡಕ್ ಕುಂತಿಲ್ಲ ಹುಡುಗ, ಇನ್ನೊಬ್ಬಕಿನ ಪ್ರೀತಿ ಮಾಡಕ್ ಕುಂತಾನ. ಏನ್ ಹೇಳಕತ್ತಿ? ಹುಚ್ಚಿಗೆ ಚಿಡ್ದೈತೆ ನಿನ್ಗ? ಏಯ್, ಹುಚ್ಚು ಹಿಡಿದದ್ದು ನನಗಲ್ಲ, ನಿನಗೆ. ನಾ ಇದೆಲ್ಲ ನಮ್ಮಂಗಿಲ್ಲ, ನೀ ಸುಳ್ಳು ಹೇಳಕತ್ತಿ. ಓಹೋ, ಈ ಫ್ರೆಂಡ್ ಮೇಲೆ ಡೌಟ್ ನಿನಗೆ? ಹಂಗಾದ್ರೆ ಒಂದು ಫೋಟೋ ಕಳಿಸ್ತೀನಿ, ನೋಡು. ಹಂಗಾದ್ರೆ ಸರಿ ಆಯ್ತು, ಕಳಿಸು. ಹಂಗಾರ ನೋಡ್ತೀನ. ಹಲೋ. ಹಾಂ, ಇಲ್ಲೇ ಕೆರೆ ಹತ್ರ ಬಂದಿದ್ದೆ. ಹಾಂ, ಹೋಗಂತ ಅಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಇರ್ತಂತೆ. ಹಾಂ, ಅವಳಿಗೆ ಏನಾರು ಹೇಳ್ಬಾರ್ದಂತ ನಾನು. ಚಿನ್ನ, ನನಗೆ ನೀನು ಇಂಪಾರ್ಟೆಂಟ್, ಅವಳಲ್ಲ. ಯಾರ ಜೋಡಿ ಮಾತಾಡಕತ್ತಿ? ಯಾರಕ್ಕಿ? ಅದಿಲ್ಲ, ನಿಮ್ಗೆ ಯಾಕೆ ಬೇಕು? ನಿಮ್ ಕೆಲಸ ನೋಡುವಾಗ ಹೇಳ್ತೇನಿಲ್ಲ ಯಾರಕ್ಕಿ ಅತ್ತ. ಈ ವಿಷಯ ನಿನ್ನಿಂದ ಎಷ್ಟು ಜನ ಮುಚ್ಚಿಡ್ಬೇಕು? ಇವತ್ತು ನಾಳೆ ಗೊತ್ತಾಗ್ಲೇಬೇಕು. ಆಕೆ ಯಾರಲ್ಲ, ನನ್ನ ಲವರ್. ನೀನ್ ಇಷ್ಟ ಚೀಪ್ ಅಂತ ಗೊತ್ತೇ ಇರ್ಲಿಲ್ಲ ನನ್ಗ. ನಾನೇನ್ ಕಮ್ಮಿ ಮಾಡಿದೆ? ನನಗೇನ್ ಕಮ್ಮಿ ಆಗಿತ್ತಂತ ಅವಳ ಪ್ರೀತಿ ಮಾಡ್ಲಕತ್ತಿ ನನ್ನ ಬಿಟ್ಟು? ಎಷ್ಟ್ ದಿನದಿಂದ ಇದು ನಡೆಸಿರಿ? ನನಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿರಾನು? ನೀನು ಚಿಲ್ಲರ, ಆಕಿನೂ ಒಂದ್ ದೊಡ್ಡ ಚಿಲ್ಲರೆ. ನನ್ನ ಬಗ್ಗೆ ಏನಾರು ಮಾತಾಡ, ಆದ್ರೆ ಅವಳ ಬಗ್ಗೆ ಏನಾರು ಮಾತಾಡಿದ್ನಪ್ಪ ಅಂದ್ರ ಇಲ್ಲೇ ಕೊಂದಾಗಿ ಬಿಡ್ತೀನಿ. ಕೊಲ್ತೇನು? ಕೊಂದ್ಬಿಡು. ಈ ಜೀವ ನಿನ್ ಸಲುವಾಗಿ ಹುಟ್ಟಿತ್ತು, ಈಗ ನಿನ್ ಕೈಯಿಂದಾನ ಕೊನೆ ಆಗ್ಲಿ. ನಿನ್ನ ತೊಗೊಂಡು ಕೊಲೆ ಮಾಡಿ ನಾನು ಯಾವ ಪಾಪದ ಹೋಗ್ಲಿ ನೋಡ. ಇವತ್ತೇ ಕೊನೆ. ನನಗ ನಿನಗ ಯಾವ ಸಂಬಂಧ ಇಲ್ಲ. ಇನ್ಮೇಲೆ ನನಗೆ ಫೋನ್ ಮಾಡಕ್ಕೆ ಹೋಗ್ಬೇಡ, ಮೆಸೇಜ್ ಮಾಡಕ್ಕೆ ಹೋಗ್ಬೇಡ, ನಮ್ಮ ಮಂತ್ಯಾಗ ಬಾ ಅಂತ ಕರೆಯಕ್ಕೂ ಹೋಗ್ಬೇಡ. ಇನ್ಮೇಲೆ ನೀನು ಯಾರು
ನಾನು ಯಾರು? ನನಗೆ ನೀನು ಬೇಕಾಗಿಲ್ಲ, ನನಗೆ ಅವಳೇ ಬೇಕು. ಆಯ್ತಾ? ಇನ್ಮೇಲೆ ನನ್ನ ಜೀವನದಲ್ಲಿ ತಲೆಯಾಗಕ್ಕೆ ಹೋಗ್ಬೇಡ. ರೈಟ್ ಹೇಳೆ ಶಿವು. ಶಿವು ಶಿವು ನಿಂದ್ರು. ಶಿವ ಶಿವ ಬಿಟ್ಟೋಗ್ಬೇಡ ಶಿವ. ನಂಗ ಅವ್ವ ಅಪ್ಪ ಎಲ್ಲ ನೀನೇ ಶಿವ. ಕೈ ಮುಗಿತೀನಿ, ಇಲ್ಲ ಕಾಯಿ ಹೇಳ್ತೀನಿ. ಕಾಲಿಗೆ ಬೀಳ್ತಾಳಂತ ಕಾಲಿಗೆ. ಏಯ್ ನಿನ್ಗೆ ಹೇಳಲ್ಲ ನನ್ನ ಜೀವನದಲ್ಲಿ ತಲೆಯಾಗಕ್ಕೆ ಹೋಗ್ಬೇಡಂತ. ನೋಡು, ನಾನು ನಮ್ಮ ಹುಡುಗಿ ತುಂಬ ಚೆನ್ನಾಗಿದ್ದೀವಿ. ಅವಳ ಹತ್ರ ದೊಡ್ಡ ದೊಡ್ಡ ಮನೆ, ದೊಡ್ಡ ದೊಡ್ಡ ಕಾರ್ ಅದಾವು. ಅವಳು ಮದುವೆ ಆದ್ನಪ್ಪ ಅಂದ್ರೆ ನನ್ನ ಲೈಫಲ್ಲಿ ಆರಾಮ್ ಸೆಟ್ಲ್ ಆಗ್ಬಿಡತ್ತೆ. ನೋಡು, ನಿನಗ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಎಲ್ಲರ ಲವಲ್ಲಿ ಹುಡುಗಿ ಕೈ ಕೊಟ್ರ, ನಮ್ಮ ಲವಲ್ಲಿ ಹುಡುಗ ಕೈ ಕೊಟ್ಟಾನೆ. ಆಯ್ತಾ? ನಿನ್ನ ಕೆಲಸ ನೀನು ನೋಡು. ನಮ್ಮಿಬ್ಬರು ಲೈಫಲ್ಲಿ ತಲೆಯಾಗಕ್ಕೆ ಹೋಗ್ಬೇಡ. ಆಯ್ತಾ? ಶಿವ ಶಿವ ನಿಂದ್ರು. ಶಿವ ಬಿಟ್ಟೋಗ್ಬೇಡಿ ಶಿವ. ಮತ್ತೇನು ನಿಮ್ಮ ಹುಡುಗಿ ಕಾಲ್ ಮಾಡಿದ್ಲ? ಅಯ್ಯೋ, ಅವತ್ತು ಬ್ರೇಕಪ್ ಮಾಡೋದ್ರಿಂದ ಒಳ್ಳೆ ಫೋನ ಮಾಡೋದು. ಅಣ್ಣ ಬಾಳ ಹೊಟ್ಟೆ ಸಾಗೆ, ತಿನ್ನಕ್ಕೆ ಏನಾರು ಇದ್ರೆ ಕೊಡೋಣ. ಅಯ್ಯೋ ಪಾಪ, ನೋಡು ಈ ವಯಸ್ಸಿಗೆ ಭಿಕ್ಷೆ ಬಿಡಕತ್ತೇವು. ಹೌದು ಪಾಪ, ಶಾಲೆಗೆ ಹೋಗೋ ವಯಸ್ಸಿನಲ್ಲೇ ಭಿಕ್ಷೆ ಬೇಡ ಆತಾವ. ನಿನ್ನ ಹತ್ರ ಇದ್ದಷ್ಟು ಕೊಡು. ಹೌದು, ಇಂಥರ ಕೊಟ್ರ ಪುಣ್ಯ ಬರ್ತ ನಮಗ. ಯಾರ ಎತ್ ಮಕ್ಕಳ ಏನ ತಗೋಪಿ. ಕೀರ್ತಿ, ಏ ಕೀರ್ತಿ, ಕೀರ್ತಿ, ಅಕ್ಕ ಅಲ್ಲದನಲ್ಲ ಅವಣ್ಣ 500 ರೂಪಾಯಿ ಕೊಟ್ನ. ತಗ ಅಕ್ಕ. ಕೀರ್ತಿ, ನನ್ನ ಮಗನೇ, ಇದಕ್ಕೆಲ್ಲ ಕಾರಣ ನೀನೆ. ಮಹಾಲಕ್ಷ್ಮಿ ಅಂತ ಇರೋ ಹುಡುಗಿನ ಅನ್ಯಾಯವಾಗಿ ಭಿಕ್ಷಕ್ಕೆ ಆಗಂಗ ಮಾಡಿಬಿಟ್ಟಲ್ಲಿ. ನನ್ನ ಕೀರ್ತಿ. ಹೇಯ್, ಕೀರ್ತಿ ಅಂತ ಕೀರ್ತಿ. ನಾವ್ ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಮನಸಾರೆ ಪ್ರೀತಿ ಮಾಡೋರ ಜೊತೆ ಯಾವತ್ತೂ ಆಟ ಆಡಕ್ ಹೋಗ್ಬೇಡ್ರಿ. ಈ ಸ್ಟೋರಿಗೆ ಬರುವಾಗ ನೀನು ಭಿಕ್ಷಕ ಆಗಿದ್ದಿ, ಈ ಕ್ಲೈಮ್ಯಾಕ್ಸ್ಗೆ ಇವಳನ್ನ ಭಿಕ್ಷಕ್ಕೆ ಆಗಂಗ ಮಾಡಿಬಿಟ್ಟಿ. ಅಯ್ಯೋ, ಇವನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ಲ. ನಾನು ಇವ್ರ ಲೈಫಲ್ಲಿ ಬಂದು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ಛೇ, ಜೀವನದಲ್ಲಿ ಹುಡುಗಾಗ್ಲಿ ಹುಡುಗಿ ಆಗಲಿ ನಿಜವಾಗಿ ಪ್ರೀತಿ ಮಾಡೋರು ತಮ್ಮ ಪ್ರೇಮಿನ ಯಾವತ್ತೂ ಮರೆಯಲ್ಲ. ಅದು ನಿಯತ್ತಾಗಿ ಪ್ರೀತಿ ಮಾಡೋರು ಮಾತ್ರ. ನಾನು ಈ ವಿಡಿಯೋದಲ್ಲಿ ಒಂದು ಕೆಟ್ಟ ಪಾತ್ರ ಮಾಡಿ ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾತು ಹೇಳಕತ್ತೀನಿ. ನಾವು ಜೀವನದಲ್ಲಿ ಯಾರು ಬೇಕಾದ್ರ ಜೊತೆ ನಾವು ಆಟ ಆಡ್ಬೋದು. ಮಾಡಿರುವ ಪಾತ್ರದಲ್ಲಿ ಇನ್ನೊಬ್ಬರ ಹೆಣ್ಮಕ್ಳ ಜೊತೆ, ಏನಾದ್ರು ಲೈಫ್ ಜೊತೆ ಸಣ್ಣ ಪುಟ್ಟ ನಿಯತ್ತಾಗಿ ನಮ್ಮನ್ನ ಪ್ರೀತಿ ಮಾಡೋ ಜೊತೆ ಹಂಗ ಯಾವತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಪ್ಲೀಸ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ವಿಡಿಯೋ ಹೆಂಗೈತೆ ಅಂತಂದು ಕಮೆಂಟ್ ಮಾಡ್ರಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.